ನಮಸ್ಕಾರ. ಸೆಪ್ಟೆಂಬರ್ 15ನೇ ತಾರೀಕು ಪ್ರಜಾಪ್ರಭುತ್ವ ದಿನ ಅಂತ ಘೋಷಣೆ ಮಾಡ್ಕೊಂಡು ಇಡೀ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾಡಬೇಕು ಅಂತ ಘೋಷಣೆ ಮಾಡಿಕೊಂಡು ಸುಮಾರು ದಿನಗಳಿಂದ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಸರ್ಕಾರದ ಮಟ್ಟದಲ್ಲಿ ನಡೀತು. ಇವತ್ತು ಆ ಕಾರ್ಯಕ್ರಮ ಕೂಡ ಮುಗಿದೋಯ್ತು. ಸ್ನೇಹಿತರೆ, ನೀವು ಮೋಸ್ಟ್ಲಿ ಗಮನಿಸಿರ್ತೀರ, ಅದೇನು ಆ ದಿನಾಚರಣೆಯನ್ನು ಹೇಗೆ ಮಾಡಬೇಕು ಅಂದರೆ ಮಾನವ ಸರಪಳಿಯನ್ನು ನಿರ್ಮಿಸುವುದರ ಮೂಲಕ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರ ತನಕ ಮಾನವ ಸರಪಳಿಯನ್ನು ನಿರ್ಮಿಸಿ ಜೈ ಹಿಂದ್ ಜೈ ಕರ್ನಾಟಕ ಅನ್ನುವಂಥ ಘೋಷಣೆಯನ್ನು ಕೂಗೋದ್ರ ಮೂಲಕ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಾಕ್ಕೊಳ್ತದೆ. ಅದು ಇವತ್ತು ಆ ಕಾರ್ಯಕ್ರಮ ಮುಗೀತು. ಸ್ನೇಹಿತರೆ, ಸರ್ಕಾರದ ಕೆಲಸ ಅಂದರೆ ದೇವ್ರ ಕೆಲಸ ಅನ್ನೋಂಥ ಭಾವನೆ ಏನಿತ್ತು, ಈಗ ಸರ್ಕಾರದ ಕೆಲಸ ಜಸ್ಟ್ ಆಚರಣೆ ಮಾಡು, ಸರ್ಕಾರದ ಕೆಲಸ ಆಚರಣೆ ಮಾಡು ಅಷ್ಟೇ, ಅದಕ್ಕೆ ಅರ್ಥ ಕೊಡುವಂಥದ್ದಲ್ಲ ಅನ್ನೋ ಮಟ್ಟಕ್ಕೆ ಬಹುಶಃ ಸರ್ಕಾರಕ್ಕೆ ಸಂಬಂಧಪಟ್ಟವರ ಮನಸ್ಥಿತಿ ಬಂದು ನಿಂತಿದೆ. ಸರ್ಕಾರಕ್ಕೆ ಸಂಬಂಧಪಟ್ಟವರು ಅಂದರೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಮತ್ತು ಶಾಲಾ ಮಕ್ಕಳು ಅನ್ನೋ ಸ್ಥಿತಿಗೆ ಇವತ್ತಿನ ಆಡಳಿತ ವರ್ಗ ಬಂದು ನಿಂತಿದೆ. ನೋಡಿ, ಈ ಕಲ್ಪನೆ ಏನಿತ್ತಲ್ಲ, ಮಾನವ ಸರಪಳಿ ಅಂದಾಗ ಕೇವಲ ಸರ್ಕಾರಿ ನೌಕರರು ಮತ್ತು ಶಾಲಾ ಕಾಲೇಜು ಮಕ್ಕಳು ಅಷ್ಟೇನಾ? ಈಗ ಒಂದು ವಾರದಿಂದ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿದ್ರು. ಸರಿ, ಎಲ್ಲಿ? ಏನು ಬರೀ ತಾಲೂಕು ಆಫೀಸಲ್ಲ, DC ಆಫೀಸಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳೋದು? ತಾಲೂಕು ಆಫೀಸಲ್ಲಿ ಪ್ರತಿ ತಾಲೂಕಿಗೆ ಹೋಗೋದು, DC ಕೂತ್ಕೊಳ್ಳೋದು, ಒಂದಷ್ಟು ಅಧಿಕಾರಿಗಳನ್ನ ಕರ್ಕೊಳ್ಳೋದು, ಅದ್ರ ಬಗ್ಗೆ ಮಾತಾಡೋದು, ಮತ್ತು ಇನ್ನೊಂದು ಯಾವುದೋ ತಾಲೂಕಲ್ಲಿ ಇಲ್ಲ DC ಆಫೀಸಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದು. ಮಾನವ ಸರಪಳಿ ಅಂದರೆ ಏನು? ಸರ್ಕಾರದ ಏನು ಇವರೇನು ಹೇಳಿದ್ವಲ್ಲ, ಜನಪ್ರತಿನಿಧಿಗಳು ಮತ್ತು ನೌಕರರು ಮತ್ತು ಆ ಮಕ್ಕಳು ಬಿಟ್ಟರೆ ಸಾರ್ವಜನಿಕರ ಭಾಗವಹಿಸುವಿಕೆ ಏನು ಬೇಕಾಗಿಲ್ವ ಇವರಿಗೆ? ಸಾರ್ವಜನಿಕರ ಭಾಗವಹಿಸುವಿಕೆ ಬೇಕಾಗಿಲ್ವಾ? ಅಷ್ಟಕ್ಕೂ ಇವತ್ತಿನ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಈ ಕಾರ್ಯಕ್ರಮ, ಈ ಮಾನವ ಸರಪಳಿ ಕಾರ್ಯಕ್ರಮ ಇಲ್ಲೂ ಇತ್ತಲ್ಲ, ಅದು ಎಷ್ಟು ಮಟ್ಟಿಗಾಯಿತು? ಅಲ್ಲಲ್ಲ ಒಂದು ಗುಂಪು ನಿಂತರು, ಅಲ್ಲಲ್ಲೇ ನಿಂತ್ಕೊಂಡಿದ್ರು. ಅವ್ರಿಗೆ ಪಾಪ ಅವ್ರಿಗೆ ಕಾಶನ್ನೇ ಗೊತ್ತಿಲ್ಲ, ಎಲ್ಲರೂ ನಿಂತ್ಕೊಂಡ್ರು. ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಯಾವ್ಯಾವುದೋ ಪಾಯಿಂಟ್ ಕೊಟ್ಟಿದ್ರು ಅಂತ ಅಲ್ಲೋಗಿ ಲೈನಿ ನಿಂತ್ಕೊಂಡ್ರು. ಇನ್ನು ಕೆಲವರು ಕುಪ್ಪೆ ನಿಂತ್ಕೊಂಡ್ರು ಗುಂಪಾಗಿ. ಆನಂತರ ಏನಾಯಿತು, ಒಂದಷ್ಟು ಸರ್ಕಾರದ ವೆಹಿಕಲ್ಗಳು ಹೊರಟ ತಕ್ಷಣ ಮುಗಿತಪ್ಪ ಅಂದರು. ಇವ್ರು ಯಾವ್ಯಾವುದೋ ವೆಹಿಕಲಲ್ಲಿ ಹೋದ್ರು, ವೆಹಿಕಲಲ್ಲಿ ನಡ್ಕೊಂಡು ವಾಪಸ್ ಹೋದರು. ಕೆಲವ್ರಿಗೆ ಗೊತ್ತೇ ಇಲ್ಲ, ಅರೆ ಏನಕ್ಕೆ ಬಂದ್ವಿ, ಏನು ಮಾಡಿದ್ವಿ, ಇಲ್ಲಿ ಸುಮ್ಮನೆ ಬಂದು ನಿಲ್ತರು. ಎಲ್ಲಿ ಮಾನವ ಸರಪಳಿ? ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಈಗ ಮೊಳಕಾಲ್ ಮುಂದೆ ರಾಮಪುರ ತನಕ ಹೋದರೆ ಆ ಸರಪಳಿ ಎಲ್ಲಿ ಕಾಣಲೇ ಇಲ್ಲ. ಸರಪಳಿ ಅಂದರೆ ಹೋಗಿ ಏನು ಲೈನ್ ನಿಂತ್ಕೊಳ್ಳೋದ? ಸುಮ್ಮನೆ ಅಲ್ಲೆಲ್ಲಿ ಗುಂಪು ಪಾಪ ಹುಡುಗರು ಆ ಬಿಸಿಲಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದು ಬಂದಿದ್ದಾಗೋಯ್ತು. ಮಾನವ ಸರಪಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಏನಾಗೋಯ್ತು? ಆ ಕಾರ್ಯಕ್ರಮ ಆಗಿದ್ದೇ ಗೊತ್ತಿಲ್ಲ. ಅಲ್ಲೆಲ್ಲ ರಾಮಪುರದಲ್ಲೆಲ್ಲ ಕಾರ್ಯಕ್ರಮ ಹಾಕೊಂಡಿದ್ರಂತೆ. ಮೊಳಕಾಲ್ಮೂರು ತಾಲೂಕಲ್ಲಿ ಮೇಗಳ ಕಣಿವೆಯಿಂದ ಪ್ರಾರಂಭ ಆಗ್ತದೆ ಸರ್ ಅಂತ ನಮಗೆ ಕೊಟ್ಟರು. ನಾವು ಅಲ್ಲೆಲ್ಲ ಹೋದರೆ ಯಾರಿಲ್ಲ, ಅಲ್ಲೆಲ್ಲ ಒಂದಷ್ಟು ಜನ. ಆನಂತರ ಕಾರ್ಯಕ್ರಮ ಎಲ್ಲೋ ರಾಮಪುರದಲ್ಲಿ ಎಲ್ಲೋ ಒಂದು ವೇದಿಕೆ ಮಾಡಿದಾರಂತೆ, ಅಲ್ಲಿ ಪಂಚಾಯತಿ ಹತ್ರ. ಅಲ್ಲಿ ಮಾತಾಡ್ಕೊಳ್ತಾರೆ.
ಇನ್ನು ಮುಗಿದೋಯ್ತು. ಅಲ್ಲಿಂದ ಇಲ್ಲಿಗೆ ಯಾರಿಗೂ ಗೊತ್ತಿಲ್ಲ. ಆ ವೆಹಿಕಲ್ ಏನು ಸರ್ಕಾರಿ ಈ ಅಧಿಕಾರಿಗಳು ನೌಕರರು ಹೋಗಿದ್ರಲ್ಲ, ಆ ವೆಹಿಕಲ್ ಬಂದ ತಕ್ಷಣ ಅವರು ಹುಡುಗರು ಬಂದು ವೆಹಿಕಲ್ಗಳಿಗೆ ಬಂದವರು ವಾಪಸ್ಸು ಹಂಗೆ ಬಂದರು. ಇನ್ನು ಕೆಲವರು ಮುಗಿದಾಗಿ ಏನಾಗಲೇ ಅವರು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ದುರ್ಗ ಸೇರಿದ್ರು ಕೂಡ ಪಾಪ ಇನ್ನು ಕೆಲವರು ಕಾಯ್ತಿದ್ರು. ಏನು ಇಂಥ ಕಾಟಾಚಾರದ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮ ಮಾಡೋದ್ರಿಂದ ದೊಡ್ಡ ವಿಷಯ ಏನಾಗಿರಲಿಲ್ಲ ಇವರಿಗೆ. ಇದಕ್ಕೇನು ಸುಮ್ಮನೆ ಇವರೇನು ಮೀಟಿಂಗ್ ಮೇಲೆ ಮೀಟಿಂಗ್ ಎಲ್ಲಿ ತಾಲೂಕು ಆಫೀಸಲ್ಲ ಅಲ್ರಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಅಂತ ಹೇಳಿದ್ರಲ್ಲ, ಇಡೀ ಸರ್ಕಾರದ ಎಲ್ಲ ಇಲಾಖೆಗಳು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರಲ್ಲ. ಇವರೆಲ್ಲಿ ಮೀಟಿಂಗ್ ಮಾಡಬೇಕು? ಬರೀ ತಾಲೂಕು ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರೆ ಇಂಥ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗ್ತಾವ? ತಾಲೂಕು ಆಫೀಸಲ್ಲಿ ಮಾಡಿದ್ರೆ ಡಿ ಸಿ ಪ್ರತಿ ಸಾರಿ ತಾಲೂಕು ಆಫೀಸಿಗೆ ಬಂದು ಕುಂತು ಮಾಡೋದ್ರೆ ಮೀಟಿಂಗ್ ಇವು ಸಕ್ಸಸ್ ಆಗ್ತಾವ? ಅದ್ರ ಬದಲಾಗಿ ಪ್ರತಿ ಸ್ಥಳೀಯವಾಗಿ ಅಲ್ಲಿ ಪಂಚಾಯಿತಿಗಳಿದ್ದಾವೆ, ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿದ್ದಾವೆ. ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಸಂಬಂಧಪಟ್ಟವರು ಅಲ್ಲಿ ಏನು ಪಿ ಡಿ ಒ ಇರ್ತಾರೆ, ಸೆಕ್ರೆಟ್ರಿ ಇರ್ತಾರೆ, ಅಲ್ಲಿಯ ಅಧ್ಯಕ್ಷರು ಸದಸ್ಯರು ಇರ್ತಾರೆ. ಅವ್ರು ಮೀಟಿಂಗ್ ಮಾಡ್ಕೋಬೇಕು ಮತ್ತು ಗ್ರಾಮ ಸಭೆಗಳನ್ನು ಮಾಡಬೇಕು. ಜನಗಳನ್ನು ಅವರಿಗೊಂದು ಅವೇರ್ನೆಸ್ ಮೂಡಿಸ್ಬೇಕಲ್ಲ, ಅವೇರ್ನೆಸ್ ಮೂಡಿಸ್ಬೇಕು. ನೀವು ಇದರಲ್ಲಿ ಭಾಗವಹಿಸಬೇಕು. ಈ ದಿನವನ್ನು ಆಚರಣೆ ಮಾಡ್ತಿರೋದು ಯಾಕೆ? ಏನು ಸರ್ಕಾರ ನಾವು ಇಂಥದ್ದು ನಮ್ಮ ಟೈಮಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ವಿ, ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಿಕ್ಕ ಅಲ್ಲ. ಜನಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ಪ್ರಜಾಪ್ರಭುತ್ವದ ಘನತೆ ಏನು, ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದನ್ನು ಹಳ್ಳಿಯ ಮಟ್ಟದಲ್ಲಿ ಪ್ರತಿ ವ್ಯಕ್ತಿಗೂ ಇದರ ಉದ್ದೇಶ ಗೊತ್ತಾಗಲಿ ಅಂತ. ಈ ಪ್ರಜಾಪ್ರಭುತ್ವ ಅಂದ್ರೇನು, ಈ ಕಾರ್ಯಕ್ರಮವನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಪ್ರತಿಯ ಹಳ್ಳಿಯ ವ್ಯಕ್ತಿಗಳಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇವ್ರು ಮಾಡ್ಕೋಬೇಕಾಗಿದ್ದೇನು, ಅಲ್ಲಿ ಗ್ರಾಮ ಸಭೆ ಮಾಡಬೇಕು, ಅವರೆಲ್ಲರನ್ನೂ ಕೂಡ ಇದರಲ್ಲಿ ಭಾಗವಹಿಸಂಗೆ ಮಾಡಬೇಕು. ಆ ಜನಗಳಿಗೆ ಸುಮ್ಮನೆ ಅಯ್ಯೋ ಒಂದು ವಾರ 10 ದಿವಸದಿಂದ ಮೀಟಿಂಗ್ ಮಾಡಿದ್ದು ಸಾಲದಕ್ಕೆ ಮೊಳಕಾಲ್ಮೂರು ಏನು ತಾಲೂಕು ಕಚೇರಿಗೆ ಚಿತ್ರದುರ್ಗ ಉಸ್ತುವಾರಿ ಸಚಿವ ಸುಧಾಕರ್ರು ಬಂದು ಒಂದು ಮೀಟಿಂಗ್ ಮಾಡಿದ್ದು, ಆಮೇಲೆ ಡಿ ಸಿ ಬಂದು ಮೀಟಿಂಗ್ ಮಾಡಿದ್ದು, ಶಾಸಕ ಬಂದು ಮೀಟಿಂಗ್ ಮಾಡಿದ್ರು. ಬರೀ ಇವೇ ಆದರೆ ಏನು ಮಾಡ್ತಾರೆ? ಈಗ ಮತ್ತು ಗ್ರಾಮ ಪಂಚಾಯತಿಗಳಿರೋದು ಏನಕ್ಕೆ? ಮತ್ತು ಸಂಬಂಧಪಟ್ಟಂಗೆ ಅಲ್ಲೇ ಪ್ರತಿ ಒಂದು ಹಳ್ಳಿಗೂ ವಿ ಎ ಇರ್ತಾರೆ. ಈ ಕಾರ್ಯಕ್ರಮ ಇದ್ದಾಗಾದ್ರೂ ಅವ್ರಿಗೆ ಹೋಗಿ ಒಂದು ಅವೇರ್ನೆಸ್ ಮೂಡಿಸ್ಬೇಕಲ್ಲ, ಆ ಊರಲ್ಲಿ ಇದ್ಕೊಂಡು ಅವ್ರಿಗೆ ತಿಳಿಸ್ಬೇಕಲ್ಲ. ಏನು ಮಾಡಿದ್ರು? ಸುಮ್ಮನೆ ಅವರು ಏನು ಎಲ್ಲದಕ್ಕೂ ಮಾತೆತ್ತಿದ್ರೆ ಆ ಹುಡುಗರು ಸೇರ್ತಾರೆ, ಆ ಹುಡುಗರು ಸಿಕ್ಬಿಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ನಿಲ್ಲಿಸೋದು. ಬರೀ ಹುಡುಗರಿಗೇನ? ಹುಡುಗರನ್ನ ಅಂಥದ್ದು ಕರ್ಕೊಂಡು ಹೋಗೋದು ನಿಲ್ಲಿಸೋದು. ಆ ಹುಡುಗರಿಗೆ ಹೋಗ್ಲಿ ಅಲ್ಲಿ ಅವರಿಗೆ ಆ ಥರದ್ದು ಏನಾದರೂ ಹೇಳ್ತಾರ? ಹೋಗ್ಲಿ ಶಾಲೆ ಸಂಬಂಧಪಟ್ಟಂಥ ಎಲ್ಲ ಶಿಕ್ಷಕರನ್ನ ಕರೆದು ಒಂದು ಅಲ್ಲಿ ಮೀಟಿಂಗ್ ಮಾಡಬೇಕು. ಹಂಗನ್ನೋದಾದರೆ ಹಿಂಗೆ ನೀವು ಮಕ್ಕಳಿಗೆ ಇದ್ರ ಬಗ್ಗೆ ಹೇಳಿ ಅಂತ. ಅದಾದಮೇಲೆ ಗ್ರಾಮ ಸಭೆಗಳನ್ನು ಮಾಡಿ ಅಲ್ಲಿ ಹೇಳಬೇಕು ಆ ಜನಗಳಿಗೆ. ಈ ಕಾರ್ಯಕ್ರಮಗಳೆಲ್ಲ ಸಾರ್ವಜನಿಕರಿಗೂ ಮತ್ತು ಈ ಕಾರ್ಯಕ್ರಮಗಳಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಅಧಿಕಾರಿಗಳೇ ವರ್ತನೆ ಮಾಡ್ತಾರೆ. ಯಾವುದೋ 4 ಸಂಘ ಸಂಸ್ಥೆಗಳಿಗೆ ಕರೀತಾರೆ, ದಿನ ಓಡಾಡೋಂಥ ಕೆಲವು ಇರ್ತಾರೆ, ಅವ್ರಿಗೆ ಕರೆದುಬಿಟ್ಟು ಅವ್ರಿಗೊಂದು ಕರೀತಾರೆ, ಅವ್ರು ಕೂತ್ಕೊಂಡು ಓ ಸಾರ್ ನಾವು 5,000 ಜನ ತರ್ತೀವಿ, ನಾವು 10,000 ಜನ ತರ್ತೀವಿ ಅಂತೇಳ್ಬಿಟ್ಟು ಅವ್ರು ಅಲ್ಲಿ ಸಭೆಗಳಾಗಿ ಹೇಳಿದ ತಕ್ಷಣ ಇವರು ಸೂಪರು, ವೆರಿ ಗುಡ್ ಅಂತೇಳ್ಬಿಟ್ಟು ಅಲ್ಲೇ ಒಂದು ಕಾಶನ್ ಕೊಟ್ಬಿಡೋದು. ಇನ್ಯಾರು ಸಂಸ್ಥೆಯವರು ಸರ್ ನಾವು ಒಂದು 20,000 ತರ್ತೀವಿ, 25,000 ತರ್ತೀವಿ, 30,000 ತರ್ತೀವಿ ಅಂತ ಆ ಸಭೆಯಲ್ಲಿ ಅಧಿಕಾರಿಗಳಿದ್ದಾಗ ಒಂದು ಏನೋ ಹೇಳ್ಬಿಡ್ಬೇಕಪ್ಪ, ಅಲ್ಲೊಂದು ಶಬಾಷ್ಗಿರಿ ತಗೋಬೇಕು ಅಂತ ಮಾತಾಡ್ಬಿಡೋದು. ಎಲ್ಲಿ ಇವತ್ತು ಅವ್ರು ಹೇಳ್ದಂಥ ಈ ಏನು ಸಂಘ ಸಂಸ್ಥೆಗಳು ಕೆಲವು ಒಪ್ಕೊಂಡಿದ್ವಲ್ಲ, ನಾವು 5,000 ತರ್ತೀವಿ, 10,000 ತರ್ತೀವಿ, 25,000, 27,000, 30,000 ತನಕ ನಮ್ಮ ಸದಸ್ಯರಿದ್ದಾರೆ, ನಾವು ಅವ್ರನ್ನ ತರ್ತೀವಿ ಅಂದ್ರೆ ಎಲ್ಲೋದ್ರು? ಹಾಗಾಗಿ ಸರ್ಕಾರ ಯಾವುದೋ ಅವರನ್ನು ಇಟ್ಕೊಂಡು ಗ್ರಾಮ ಮಟ್ಟದಲ್ಲಿ ಇಂಥ ಅವೇರ್ನೆಸ್ ತರಬೇಕು. ಈ ಕಾರ್ಯಕ್ರಮಗಳು ಕೇವಲ ಒಂದು ಆಚರಣೆ ಮಾಡೋದಕ್ಕಲ್ಲ,
ಜನಗಳಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳಿವು. ಅದಕ್ಕಾಗಿ ಸರ್ಕಾರ ಒಂದು ನಿರ್ಣಯನ ತಗೊಂಡಿರುತ್ತೆ, ಅದನ್ನು ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡೋ ರೀತಿ ಇದು. ಅಲ್ಲೋಗ್ಬೇಕು, ಮಾತಾಡ್ತಿದ್ರೆ ಎ ಸಿ ರೂಮ್ನಾಗ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ಆಗೋದಿಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ಯಾವ ಕಾರ್ಯಕ್ರಮಗಳು ಸಕ್ಸಸ್ ಆಗಲ್ಲ. ಬರೋ ಸುಮ್ಮನೆ ಏನು ಬಂದ್ಬಿಟ್ಟು ಒಂದು ಹೇಳಿದ್ದನ್ನೇ ಹೇಳು. ಅದೇನೋ ಹೇಳ್ತಾರೆ, ಹೇಳಿದ್ದು ಹೇಳಕ್ಕೆ ಕಿಸ್ಬೈದಾಸ ಅಂತ ಒಂದು ಗಾದೆ ಐತಲ್ಲ ನಮ್ಮ ಮಾತಲ್ಲಿ, ಹಂಗೆ ಹೇಳಿದ್ದನ್ನೇ ಮೀಟಿಂಗ್ ಮಾಡಿದ್ದನ್ನೇ ಮಾಡು. ಮತ್ತೇನು ಸಾಲದಕ್ಕೆ ಇದು ಯಾವಾಗ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡಬೇಕು ಅಂತ ಘೋಷಣೆ ಆಯ್ತಲ್ಲ, ಯಾವ ಇಲಾಖೆಗೆ ಹೋಗ್ಲಿ ಯಾವ ಅಧಿಕಾರಿಗಳು ಸಿಗಂಗಿಲ್ಲ. ಕೇಳಿದ್ರೆ ಏನು ಅಂತಂದ್ರೆ, ಸಾರ್ ಅದು ಒಂದು ಪ್ರಜಾಪ್ರಭುತ್ವ ದಿನಾಚರಣೆ ಐತಲ್ಲ ಸಾರ್, ಅದಕ್ಕೆ ಹೋಗ್ಯಾರ ಸರ್. ಏನ್ ಮಾಡ್ತಾರೆ? ಅದಕ್ಕೆ ಹೋಗಿ ಎಲ್ಲಿಗೆ ಹೋಗ್ತಾರೆ? ಏನ್ ಮಾಡಿದಾರೆ? ಏನ್ ಮಾಡಿದಾರ್ರಿ? ಯಾವ ಇಲಾಖೆಗೆ ಹೋದ್ರು ಸರ್ ಅದು ದಿನಾಚರಣೆ ಐತಲ್ಲ, ಅದು ಸಿದ್ಧತೆಗೆ ಏನ್ ಸಿದ್ಧತೆ? ಏನು ಬಂಟಿಂಗ್ ಕಟ್ಟಿದ್ರಾ? ಓಲಿ ಬ್ಯಾನರ್ ಕಟ್ಟಿರಾ? ಇಡೀ ನೀವು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಲಿಂದ ಅಲ್ಲಿ ತನಕ ಏನಾದರೂ ಏನು ಇಂಡಿಯಾದ ಫ್ಲಾಗ್ ಹಾಕಿದ್ರಾ? ಇಲ್ಲ ಏನು ಅಂಬೇಡ್ಕರ್ ಏನು ದೊಡ್ಡ ದೊಡ್ಡ ಫ್ಲೆಕ್ಸಿಗಳು ಅಲ್ಲಿ ದಾರಿ ಉದ್ದಕ್ಕೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಮುಗಿಯೋ ತನಕ ನಾವೇ ಫ್ಲೆಕ್ಸಿಗಳು ಕಟ್ತಿದ್ವಿ, ನಾವೇ ಏನು ಧ್ವಜಗಳು ಕಟ್ತಿದ್ವಿ, ನಾವೇ ಏನೋ ಸ್ಟಿಕ್ಕರ್ಗಳು ಹಚ್ತಿದ್ವಿ. ಏನು ಮಾಡಿದ್ರಿ? ಏನು ಸಿದ್ಧತೆ ಮಾಡಿದ್ರಿ? ಇಲ್ಲಾಂದ್ರೆ ಬರ್ತಾರ ಒಂದು ಲಕ್ಷಗಟ್ಟಲೆ ಜನ ಬೇಕು, ಅದಕ್ಕೆ ಅವ್ರಿಗೆಲ್ಲ ನಾವು ಅಡುಗೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಏನಕ್ಕೆ ಮಾತೆತ್ತಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟರು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಗೈರು, ಅದ್ರ ಮೇಲೆ ಹಾಕೋದು. ಕಳ್ಗೊಂದು ಪಿಳ್ಳೆನೇವ ಅಂತ ಹೇಳ್ತಾರಲ್ಲ, ಹಂಗೆ ಏನಾದರೂ ಹೇಳು, ಅಲ್ಲೇನು ಸಂಬಂಧನೇ ಇಲ್ಲ. ಒಟ್ಟಿಗೆ ಅದು ಮುಗಿಯೋ ತನಕ ಅದ್ರ ಮೇಲೆ ಆಗ್ತಾ ಇರೋದು ದಿನ ಗೈರು. ಎಲ್ಲಿದಾರ್ರಿ ಇವರು? ಎಲ್ಲಿದ್ದೀರಿ ಅಂದ್ರೆ, ಸರ್ ಇವಾಗ ಮೀಟಿಂಗ್ ಹೋಗಿದ್ವಿ ಸರ್. ಆ ಮೀಟಿಂಗ್ನಾಗ ನೋಡಿದ್ರು ಪತ್ತಿರೋದಿಲ್ಲ ಇವ್ರು ಯಾರು. ಹಿಂಗೆ ಬಳಸ್ಕೊಳ್ಳೋದು. ಇಂಥ ಕಾರ್ಯಕ್ರಮಗಳು ಸಕ್ಸಸ್ ಆಗಂದ್ರೆ ಏನಾಗ್ತವೆ? ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೂ ಪ್ರಜಾಪ್ರಭುತ್ವದ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಈ ಸರ್ಕಾರಗಳ ಕೈಲಿ, ಈ ಸರ್ಕಾರಿ ಏನು ಈ ಅಧಿಕಾರಿಗಳ ಕೈಲಿ ಆಗಿಲ್ಲ ಅಂತಂದರೆ, ಇಂಥವನ್ನ ಕಾಟಾಚಾರಕ್ಕೆ ಇದಕ್ಕೆ ಒಂದಷ್ಟು ದಂಡಿಗೆ ದುಡ್ಡು ಖರ್ಚು, ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ನಾವೊಂದು ಕಾರ್ಯಕ್ರಮ ಆಚರಣೆ ಮಾಡಿದ್ವಿ, ಏನಂಗೆ ಬಿಲ್ಡಪ್ಪು ಮಸ್ತ್ ಮಾಡಿಬಿಟ್ವಿ ಅಂತ. ನೀವು ಸುಮ್ಮನೆ ಎಲ್ಲೆಲ್ಲಿ ಕಾಣ್ತದೆ, ಆನಗಲ್ಲ ಒಂದಷ್ಟು ಜನ, ಆ ಬೀಜಿಕೆರೆ ಅಲ್ಲೊಂದಷ್ಟು ಜನ, ಆನಂತರ ಅಲ್ಲೆಲ್ಲೋ ಮಧ್ಯದಲ್ಲಿ ಒಂದು 20-30 ಜನ ಗುಡ್ದಳ್ಳಿ, ಬೈರಾಪುರದ ಹತ್ರ, ಹಂಗೆ ಅಷ್ಟೇ. ಸುಮ್ಮನೆ ಅಲ್ಲೆಲ್ಲಿ ನಿಂತ್ಕೊಂಡಿದ್ರು. ಅವ್ರಿಗೆ ಗೊತ್ತಾದ ಆ ಪರಿಕಲ್ಪನೆ ಬರಲಿಲ್ಲ. ಅವ್ರೇನು ಹೇಳಿದ್ರಲ್ಲ, ಎಲ್ಲ ಲೈನಿಗೆ ನಿಂತ್ಕೊಂಡು ಕೈ ಎತ್ತಿಬಿಟ್ಟು ಒಂದೇ ಸಾರಿ ಕೊಟ್ಟಿದ್ರಲ್ಲ ಅವರೇ, ಏನು ಈ ಕಾರ್ಯಕ್ರಮದಲ್ಲಿ ಹೆಂಗಿರ್ತದೆ ಅಂತ. ಎಲ್ಲ ಕೈ ಹಿಡ್ಕೊಳ್ತೀವಿ, ಅದೇ ಕೈಯನ್ನು ಹಿಡ್ಕೊಂಡು ಮೇಲೆ ಎತ್ತುತ್ತೀವಿ. ಆನಂತರ ಏನು ನಾವು ಜೈ ಕರ್ನಾಟಕ ಅಂತೀವಿ. ಆನಂತರ ಏನು ಸಂವಿಧಾನದ ಪ್ರಿಯಾಂಬಲ್ ಏನಿದೆಯಲ್ಲ, ಪೀಠಿಕೆ, ಅದನ್ನು ಓದ್ತೀವಿ, ಪ್ರಮಾಣವನ್ನು ಸ್ವೀಕರಿಸ್ತೀವಿ. ಎಲ್ಲೋಯ್ತು? ಯಾವುದೂ ಆಗಲಿಲ್ಲ, ಏನೂ ಆಗಲಿಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ದಿನ ಆಚರಣೆ ಇದೆಯಲ್ಲ, ಇದು ಫೇಲ್ಯೂರ್.